ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಉದ್ಘಾಟನೆ. ಸುಪ್ರೀಂ ನ್ಯಾಯ ಪ್ರಸನ್ನ ವರಾಳೆ ಅಭಿಮತ ನೊಂದವರಿಗೆ ನ್ಯಾಯದಾನ ಸಂವಿಧಾನದ ಉದ್ದೇಶ. ನ್ಯಾಯಾಲಯದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪ್ರಸನ್ನ ವರಾಳೆ ಅವರು ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾವುಕರಾದರು. ಡಾ. ಬಾಬಾ ಸಾಹೇಬರು ಮತ್ತು ಕುಟುಂಬದ ನಡುವೆ ಉತ್ತಮವಾದ ಬಾಂಧವ್ಯವಿತ್ತು. ಚಿಕ್ಕೋಡಿ ನ್ಯಾಯಾಲಯದಲ್ಲಿನ ವ್ಯಾಜ್ಯ ಮಾಡುವಂತೆ ನಮ್ಮ ತಂದೆಯವರು ಅಂಬೇಡ್ಕರ್ ಅವರಿಗೆ ಮನವಿ ಮಾಡಿದರು. ಇದೀಗ ನ್ಯಾಯಾಲಯದಲ್ಲಿ ಅವರ ಭಿತ್ತಿ ಚಿತ್ರ ಅನಾವರಣ ಮಾಡುವ ಭಾಗ್ಯ ನನಗೆ ದೊರಕಿರುವುದು ಸೌಭಾಗ್ಯ ಎಂದು ಹೇಳಿ ಆನಂದ ಬಾಷ್ಪ ಹಾಕಿದರು. ಚಿಕ್ಕೋಡಿಯಲ್ಲಿ ನೂತನ ನ್ಯಾಯಾಲಯ ಕಟ್ಟಡವನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪ್ರಸನ್ನ ವರಾಳೆ ಉದ್ಘಾಟಿಸಿದರು. ನಮ್ಮ ದೇಶಕ್ಕೆ ಸಂವಿಧಾನವೇ ಉನ್ನತವಾಗಿದೆ. ಸಂವಿಧಾನವನ್ನು ತತ್ವ ಪಾಲನೆ ಮಾಡುತ್ತಾ ದೇಶದ ಸಂವಿಧಾನದ ಅನುಸಾರ ನಡೆಯಬೇಕಾದರೆ ಎಲ್ಲರೂ ಉತ್ತಮ ಜೀವನವನ್ನು ನಡೆಸಬಹುದು ಎಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ ಹೇಳಿದರು. ಭಾನುವಾರ ಪಟ್ಟಣದಲ್ಲಿ ಜಿಲ್ಲಾ ನ್ಯಾಯಾಂಗ ಹಾಗೂ ಲೋಕೋಪಯೋಗಿ ಇಲಾಖೆ ಮತ್ತು ವಕೀಲರ ಸಂಘದ ಸಹಯೋಗದಲ್ಲಿ ನೂತನವಾಗಿ ನಿರ್ಮಿಸಲಾದ ನ್ಯಾಯಾಲಯಗಳ ಸಂಕೀರ್ಣ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ಹೈಕೋರ್ಟ್ ಕೆಎಸ್ ಪಾಟೀಲ್, ನ್ಯಾಯಮೂರ್ತಿಗಳಾದ ಶ್ರೀಮತಿ ಮುದ್ದಲ್, ಸಚಿನ್ ಮಗದುಂ, ಹೇಮಲೇಖ ವಿಜಯಕುಮಾರ್, ವಕೀಲ ಪರಿಷತ್ ಅಧ್ಯಕ್ಷ ವಿಡಿ ಕಾಮರೆಡ್ಡಿ ಮಾತನಾಡಿದರು. ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ನ್ಯಾಯಾಧೀಶರಾದ ತಾರಕೇಶ್ವರಗೌಡ ಪಾಟೀಲ್, ಹರೀಶ್ ಗೌಡ ಪಾಟೀಲ್, ತೃಪ್ತಿ ಧರಣಿ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಹಾ ವಿಲೇಖನಾಧಿಕಾರಿ ಕೆಎಸ್ ಭರತ್ಕುಮಾರ್, ರಾಜ್ಯ ವಕೀಲ ಸಂಘದ ಉಪಾಧ್ಯಕ್ಷ ರಾಜು ಖೋತ್, ವಕೀಲರ ಸಂಘದ ಕಾರ್ಯದರ್ಶಿ ರಮೇಶ್ ತಲ್ಮನಿ, ರಮೇಶ್ ಕಾಳನ್ನವರ್, ಧಾರವಾಡ ಉತ್ತರ ವಲಯದ ಲೋಕೋಪಯೋಗಿ ಇಲಾಖೆ ಮುಖ್ಯ ಅಭಿಯಂತ ಶಿವಾನಂದ್ ನಾಯಕ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Present MLA Nippani and former minister and Sri Annasab Jolle, ex-minister of parliament, for prominent and leading role to getting the grant of 32 crores for the new court complex at Chikkodi. Both took initiation and got sanctioned the said amount in the new court complex with coordination with the then PWD minister Govind Karjol, Sri G.K. Gotal, the then superintendent engineer KPTCL, Sri R.B. Patil and Sri Arvind Rao Deshpande. Even ಸಂದರ್ಭದಲ್ಲಿ ಅಂದಿನ ಮುಜರಾಯಿ ಸಚಿವರು ಮತ್ತು ನಿಪ್ಪಾಣಿ ಶಾಸಕಿಯಾದಂಥ ಶ್ರೀ ಶಶಿಕಲಾ ಜೊಲ್ಲೆ ಅವರು ಮತ್ತು ಅಂದಿನ ಸಂಸದರಾದ ಶ್ರೀ ಅಣ್ಣಾಸಾಬ್ ಜೊಲ್ಲೆ ಅವರ ಸಹಕಾರದಲ್ಲಿ ಮತ್ತು ಅಂದಿನ PWD ಸಚಿವರಾದಂಥ ಶ್ರೀ ಗೋವಿಂದ್ ಕಾರಜೋಳ್ ಮತ್ತು KPTCLನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಂತ ಶ್ರೀ G.K. ಗೋಟ್ಯಾಳ್ ಇವರ ಸಹಯೋಗದೊಂದಿಗೆ ಏನೊಂದು ಭವ್ಯ ಕಟ್ಟಡಕ್ಕೆ ಬೇಕಾಗುವ 32 ಕೋಟಿ ಹಣಗಳನ್ನು ಬೊಮ್ಮಾಯಿ ಸರ್ಕಾರದಿಂದ ನಮಗೆ ಬಿಡುಗಡೆ ಮಾಡಿಸಿ ಎಲ್ಲ ಈ ಒಂದು ಭವ್ಯ ಕಟ್ಟಡ ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಅತ್ಯಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. Fourthly, new bar association building has come up because of our district minister Sri Satish Jarkiholy sir. Sri Satish Jarkiholy, who sanctioned it and provided the financial help from the government in his capacity as PWD minister. The bar members met honorable minister at the very first instance and provided financial help for 2.5 crores to Chikkodi Bar Association, which was first in Karnataka after he became minister. We shall always be remain grateful to you, sir. ನಾಲ್ಕನೇದಾಗಿ ನಮ್ಮ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜನಪ್ರಿಯ ಲೋಕೋಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರನ್ನು ಅವರು ಮಂತ್ರಿ ಆದ ತಕ್ಷಣ ನಾವು ವಕೀಲರ ಸಂಘದ ಸದಸ್ಯರು ಎಲ್ಲರೂ ಅವರನ್ನು ಭೇಟಿಯಾಗಲಿಕ್ಕೆ ಹೋದಾಗ, ಸರ್ ನಮ್ಮ ವಕೀಲರ ಸಂಘಕ್ಕೆ ಕಟ್ಟಡದ ಅವಶ್ಯಕತೆ ಇದೆ, ಎಲ್ಲ ಮಹಿಳಾ ವಕೀಲರಿಗೆ ಮತ್ತು ಎಲ್ಲ ವಕೀಲರಿಗೆ ಒಂದು ಸುಸಜ್ಜಿತವಾದ ಕಟ್ಟಡ ಮತ್ತು ಲೈಬ್ರರಿ ಅವಶ್ಯಕತೆ ಇದೆ ಅಂತ ನಾವು ಬೇಡಿಕೊಂಡಾಗ ಮೊದಲೇ ಬೇಡಿಕೆಯಲ್ಲಿ ಅವರು ನಮಗೆ ಸುಮಾರು 5 ಕೋಟಿ ವೆಚ್ಚದಲ್ಲಿರುವ ಕಟ್ಟಡಕ್ಕೆ 2.5 ಕೋಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮೊದಲು ನಮ್ಮ ಸಂಘಕ್ಕೆ ಕೊಟ್ಟಿದ್ದಾರೆ ಅಂತ ಅತ್ಯಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರಿಗೆ ತುಂಬ ಹೃದಯದ ಋಣಿಯಾಗಿದ್ದೇನೆ. ಐ ಆಲ್ಸೋ ರಿಕಾಲ್ ದ ಟೈಮ್ಲಿ ಹೆಲ್ಪ್ ಆ್ಯಂಡ್ governance given by Sri Ganesh Hukkeri sir for providing basic amenities to our bar association. ಸಂದರ್ಭಕ್ಕನುಸಾರ ಕಾಲಾಂತರಗಳಲ್ಲಿ ಪ್ರತಿಯೊಂದು ಹಂತದಲ್ಲಿ ನಮ್ಮ ಸಂಘಕ್ಕೆ ಮತ್ತು ನ್ಯಾಯಾಲಯಕ್ಕೆ ನಮ್ಮ ಚಿಕ್ಕೋಡಿಯ ಜನಪ್ರಿಯ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ಸಾಹೇಬರು ಕೂಡ ಪ್ರತಿಯೊಂದು ಹಂತದಲ್ಲಿ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಅವರಿಗೂ ನಾನು ಋಣಿಯಾಗಿದ್ದೇನೆ. ದ ಜನರಸ್ ಡೊನೇಷನ್ ಆಫ್ ₹15 lakhs ಫ್ರಮ್ ಶ್ರೀ ಟಿ.ವೈ. ಕಿವಡ್ ಆ್ಯಂಡ್ ದ ಡೊನೇಷನ್ ಫ್ರಮ್ ದೇಶಭಕ್ತ ರತ್ನಪ್ಪ ಕುಂಬಾರ್ ಟು ದ ಬಾರ್ ಅಸೋಸಿಯೇಷನ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಫಾರ್ ದ ವೆಲ್ equipped library. I recall that the foundation stone laying stone ceremony of this court complex on 21/1/23 at the auspicious hands of Sri Prasanna Varale sir in the capacity of Chief Justice of our High Court, as I have said, and also an occasion of unfurling of stone commemorate the historical appearance of Dr. B.R. Ambedkar before the Court of Subordinate Judge in civil suit number 453/1934 at Chikkodi on 27/5/2023. ಈ ಒಂದು ಸಂದರ್ಭದಲ್ಲಿ 27/5/2023
ಶ್ರೀ ಪ್ರಸನ್ನ ವರಾಳ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಚಿಕ್ಕೋಡಿಯ ಒಂದು ಕೇಸ್ನಲ್ಲಿ ಹಾಜರಾತಿ ಕುರಿತು ಒಂದು ಐತಿಹಾಸಿಕ ಕ್ಷಣವನ್ನು ಮುಂದಿನ ಬರುವ ಜನಾಂಗಕ್ಕೆ ಒಂದು ಮಾದರಿಯಾಗಲಿ ಅಂತ ಹೇಳಿ ಈಗಾಗಲೇ ಒಂದು ಅಡಿಗಲ್ಲು ಸಮಾರಂಭವನ್ನು ಮಾಡಿದ್ದಾರೆ. ದ ಮೊರಾಲ್ ಆಫ್ ಹ್ಯಾಂಡಿಂಗ್ ಓವರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟು ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇನ್ ದ ನ್ಯೂ ಕೋರ್ಟ್ ಕಾಂಪ್ಲೆಕ್ಸ್ ಟುಡೇ is a noble thought of Sri Prasanna Varai sir. This is the first of its kind in the area. ಈ ಒಂದು ಏನು ಇವತ್ತು ಮುರಾಲ್ ಉದ್ಘಾಟನೆ ಆಗಿದೆ, ಈ ಒಂದು ಭಾಗದಲ್ಲಿ ಇದು ಮೊದಲೇ ಮುರಾಲ್ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೀನಿ. ದ ಮುರಾಲ್ ವಿಲ್ ಆಲ್ವೇಸ್ ರಿಮೈಂಡ್ ಅಸ್ ದ ರಿಚ್ ಹೆರಿಟೇಜ್, ದ ಲೆಗಸಿ ಆ್ಯಂಡ್ ದ ಹಿಸ್ಟ್ರಿ. When the future generations will peep in the pages of history of this court complex, the names of Honorable Justice Prasanna Varale will prominently figure. I would request one and all to join me in invoking the blessings of the Almighty on this occasion. It is our prayer that all time to come in this temple of justice, the truth and rightness shall prevail, that justice be done between man and man without fear or fear, and that the freedom will always be maintained and defended. Lastly, the historic occasion today is a result of hard work and sacrifices and dreams of many advocates, many authorities, and the consistent support from the local judiciary and from the government and from the High Court of Karnataka. I would conclude by Kuwempu's quote that ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. Criticism perish, works remain forever. In the end, I would say that if the event is turning out to be the successful, the credit undoubtedly goes to all the participants. If there is any shortcomings, I owe it with a belief that the destiny shall be kind enough to pardon me. Thank you. Jai Hind, Jai Karnataka. Honorable Shri Justice Prasanna B. Varale and Srimati Geeta V. Varale, President of the program. Honorable Shri Justice Vibhu Bakru, the Chief Justice, High Court of Karnataka. Shri H.K. Patil, Honorable Minister for Law, Justice, Human Rights and Parliamentary Affairs, Legislation and Tourism Department, Government of Karnataka. Shri Satish L. Jarkiholi, Honorable Minister for PWD, Government of Karnataka and Belgavi District in charge Minister. My esteemed brother and sister judges, Justice Sachin Shankar Mugdam, Srimati Justice K.S. Hemleka, Brother Justice Vijay Kumar Patil, Shri Ganesh P. Hukkeri, Honorable Member of Legislative Assembly Chikkodi and Sadalga, Bharat Kumar, Registrar General, High Court of Karnataka, Shri V.D. Kamreddy, Chairman, Karnataka State Bar Council, Shri Manjunath Nayak, Principal District and Session Judge, Belgavi, all judicial officers of Belgavi and Chikkodi, Mr. Kalmeshwar Kivad, President of Bar Association Chikkodi and a member of KSBC, the members of the executive members of the executive committee of Bar Association Chikkodi, the representatives of all the departments, chief engineer, learned council, staff members, ladies and gentlemen, ellarigu namaskara. It is indeed a profound pride and historic moment to stand before you on this auspicious occasion of inauguration of new court complex and Bar Association building at Chikkodi and unveiling of the wall mural portraying Bharat Ratna Dr. B.R. Ambedkar, Chairman of the Drafting Committee of Indian Constitution, handing over the Constitution to Constituent Assembly that captures a glimpse of our nation's journey, reflecting history, harmony and inspiring hope for the future. Today, we do not merely open the doors of a new building, but breathe life into the walls that will forever whisper stories of justice. And we are here to celebrate the legacy that time itself has chosen to honor. The foundation of this new building was laid by Honorable Shri Justice Prasanna B. Varale, the then Chief Justice of High Court of Karnataka and presently the Chief Judge of the Supreme Court of India, and a sanction of Rs 32 crores enabled the commencement of construction. After continuous and dedicated efforts spanning over 4 years, this beautiful structure has come up. Honorable Shri Justice
Prasanna B. Varale, Judge Supreme Court of India, is with us on this remarkable day to inaugurate the 2 new buildings and to unveil the mural. While Justice Varale's illustrious career may have flourished elsewhere, the roots remain firmly grounded in Belgavi district, especially his birthplace, Nippani, which is geographically close to Chikkodi. The mural depicting Dr. B.R. Ambedkar handing over the Constitution of India to the Constituent Assembly holds a deep historical significance for this region. It may not be out of place to mention that Justice Prasanna B. Varale's family was closely associated with Dr. B.R. Ambedkar, the chief architect of the Indian Constitution, who had appeared in a civil suit, as already mentioned, before the court at Chikkodi in the year 1934. To commemorate this historic event, Justice Prasanna B. Varale unveiled a stone plaque in May 2023 as the then Chief Justice of our High Court. This enduring connection truly makes his presence today all the more meaningful. Stepping into the campus and witnessing the grandeur and precision with which this complex has been constructed evokes a sense of awe and pride in all of us. The Honorable Judges of Building Committee of the High Court of Karnataka have rendered tireless and selfless service far beyond. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.